ಈ ಥರ ವ್ಯೂ ನಿಮ್ಗೆ ಎಲ್ಲಿ ಸಿಗುತ್ತೆ ನೋಡಿ. ಇದನ್ನು ನೋಡಬೇಕಂದ್ರೆ ನೀವು ಹ್ಯಾವ್ ಟು ವಿಸಿಟ್ ವಾಲ್ಪಾರೆ. ವಾಟರ್ ಫಾಲ್ಸ್ ದಿಕ್ಕಾರ my only crime was hoping there is something more than this loneliness I feel, but no one makes me feel less alive. We're fighting fire, the way you push my buttons just right. We're fighting fire when two voices of nature collide. We're fighting view. Guys, ನಾವಿಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ, ಹಾರಂಬೆಲ್ ವ್ಯೂ ಪಾಯಿಂಟ್ ಅಂತ ಹೇಳಿ. ನಾವಿವಾಗ ಅಲ್ಲಿ ಬಂದಿದ್ದೀವಿ. ಇಲ್ಲಿ ಆಲ್ರೆಡಿ ಫುಲ್ಲು ಮಿಸ್ಟ್ ಕವರ್ ಆಗಿದೆ. ಹೇಗಿದೆ ಅಂತೇಳಿ ನೋಡೋಣ. ರೈಟ್ ನೌ ವಿ ಹ್ಯಾವ್ ಅರೈವ್ಡ್ ಟು ಹಾರಂಬೆಲ್ ವ್ಯೂ ಪಾಯಿಂಟ್ ವಿಚ್ ಈಸ್ ನಿಯರ್ ಬೈ ಆಫ್ಟರ್ ದಿ ಘಾಟ್ ಸೆಕ್ಷನ್. ಗೈಸ್, ನೀವು ಇವಾಗ ನೋಡ್ತಾ ಇರೋದು ಬಂದು ಇದು ಹಾರಂಬೆಲ್ ವ್ಯೂ ಪಾಯಿಂಟ್ಗೆ ಹೋಗಬೇಕು ಅಂದರೆ ದಿಸ್ ಇಸ್ ದಿ ಪಾತ್ವೇ. ಈ ಪಾತ್ವೇ ಮುಖಾಂತರನೇ ಹೋಗ್ಬೇಕು ನಾವು. ಎಲ್ಲಿರೋದು? ಎಲ್ಲ ಹೋಗಿ ಬಂದ್ರು, ನಾವು ಹೋಗಿ ಬರೋಣದ. ஒண்ணுமே ಇಲ್ಲ ಆಗಿದೆಯಲ್ಲ ಬಾ. ಮಿಸ್ಟ್ ಇದ್ರೆ ಅದೇನು ಮಾಡೋಕ್ಕಾಗಲ್ಲ. ಅದೇ ನಾವೇನು ಬಿಡು ಮಗ, ಅನಿಮಲ್ ವೆಲ್ಫೇರ್ ಮಾಡ್ತಾನೆ. ಹಾಂ, ಸ್ವಲ್ಪ ಊಟ ಗಿಟ ಕೊಡ್ತಾರೆ. ಫಾರೆಸ್ಟ್ಗೆ ಹಣ ಕೊಡೋದ್ರಲ್ಲಿ ಏನು ತಪ್ಪೇನಿಲ್ಲ. ಗೈಸ್, ನೀವಿಲ್ಲಿ ವ್ಯೂ ಪಾಯಿಂಟ್ಗೆ ನೋಡ್ಲಿಕ್ಕೆ ಬಂದರೆ ಯು ಹ್ಯಾವ್ ಟು ಪೇ ಅಮೌಂಟ್. 20 rupees ಫಾರ್ ದಿ ಜಂಗಲ್ ವೆಲ್ಫೇರ್ ಫಂಡ್ ಆ್ಯಂಡ್ ಎಷ್ಟು 30 rupees ಫಾರ್ ದಿ ವ್ಯೂ ಪಾಯಿಂಟ್. ವ್ಯೂ ಪಾಯಿಂಟ್ಗೆ ಅಂತ ಹೇಳಿ ಯು ಹ್ಯಾವ್ ಟು ಪೇ 30 rupees. ಮತ್ತು ಜಂಗಲ್ ವೆಲ್ಫೇರ್ ಫಂಡ್ಗೆ ಅಂತ ಹೇಳಿ 20 rupees ಚಾರ್ಜ್ ಮಾಡ್ತಾರೆ. 50 rupees ಪರ್ ಹೆಡ್ ಟೋಟಲಿ. ಓಕೆ, ಆಲ್ರೆಡಿ ನಾನು ಹಿಂದೆನೇ ನಿಮಗೆ ತುಂಬ ಫುಲ್ಲು ಮಿಸ್ಟ್ ಕವರ್ ಆಗಿದೆ. मेरा पीछे ऑलरेडी वो बहुत मिस्ट कवर हो गया. व्यू पॉइंट में भी बहुत ज़्यादा मिस्ट रहेगा. देखेंगे कैसा है व्यू. ಗೈಸ್, ನೀವು ನೋಡ್ತಾ ಇರ್ಬೋದು ಇಲ್ಲಿ ಇದೇ ಹಾರಂಬೆಲ್ ವ್ಯೂ ಪಾಯಿಂಟ್ ಅಂತ ಹೇಳಿ. ಆಲ್ರೆಡಿ ನೀವು ನೋಡ್ಬೋದು ಎಷ್ಟೊಂದು ಜನ ನಿಂತಿದ್ದಾರೆ. ತುಂಬ ಮಿಸ್ಟ್ ಕವರ್ ಆಗಿರೋದ್ರಿಂದ ವ್ಯೂ ಸರಿಯಾಗಿ ಕಾಣ್ತಾ ಇಲ್ಲ. ಮುಂದೆ ಹೋಗಿ ನಿಂತ್ಕೊಂಡು ನೋಡೋಣ ಹೇಗಿದೆ ವ್ಯೂ ಅಂತ ಹೇಳಿ. ನೋಡಿ, ಇಲ್ಲಿ ಆಲ್ರೆಡಿ ತುಂಬ ಜನನ ನೀವು ನೋಡ್ಬೋದು. ಆಲ್ರೆಡಿ ಮೊಬೈಲ್ಸ್ ಎಲ್ಲ ರೆಡಿಯಾಗಿ ಇಟ್ಕೊಂಡಿದ್ದಾರೆ ಫೋಟೋಗ್ರಫಿ ಮಾಡೋಕ್ಕೆ. ಬಟ್ ಏನು ಮಾಡೋದು, ತುಂಬ ಮಿಸ್ಟ್ ಕವರ್ ಆಗಿದೆ. ಅಲ್ಲಿ ಯಾವುದೋ ಒಂದು ದೂರದಲ್ಲಿ ನನಗೊಂದು ವಾಟರ್ ಫಾಲ್ಸ್ ಥರ ಕಾಣ್ತಾ ಇದೆ. ಇವರು ಫೋಟೋಗ್ರಫಿ ಆದಮೇಲೆ ಒಂಚೂರು ಮುಂದೆ ಹೋಗಿ ನೋಡೋಣ. ನೋಡಿ ಎಷ್ಟು ತಿಕ್ಕಾಗಿ ಮಿಸ್ಟ್ ಕವರ್ ಆಗಿದೆ ಅಂತ ಹೇಳಿ. ಗೈಸ್, ನಿಮ್ಗೆ ಕಾಣ್ತಾ ಇದೆಯಲ್ಲ ಗೊತ್ತಿಲ್ಲ, ಅಲ್ಲಿ ಆಲ್ರೆಡಿ ಒಂದು ದೂರದಲ್ಲಿ ಈ एंगलಲ್ಲಿ नमಗೊಂದು वाटर फॉल्स ಇದೆ. ऑलरेडी मैं आपको एक वाटर फॉल्स दिखा रहा हूँ. ये एंगल में एक वाटर फॉल्स है. थोड़ा थोड़ा मिस्ट भी कवर हो गया. गाइस, ऑलरेडी ನಾವು व्यू पॉइंट ನೋಡಿದಾಯಿತು. ऑलरेडी हम व्यू पॉइंट देख लिया. अभी हमने इधर एक वाटर फॉल्स है, वो देखने के लिए जा रहे हैं. ಇಲ್ಲೊಂದು ವಾಟರ್ ಫಾಲ್ಸ್ ಇದೆ, ಅದನ್ನು ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಲೀಚಸ್ ಏನು ತುಂಬ ಇಲ್ಲ ಅಂತೇಳಿ ಹೇಳಿದ್ರು. ಅಂದರೆ ಈ ಪರ್ಟಿಕ್ಯುಲರ್ ಲೊಕೇಶನಲ್ಲಿ ನೋಡೋಣ ಲೀಚಸ್ ಇದೆಯಾ ಇಲ್ವಾ, वाटर फॉल्स व्यू ಹೇಗಿರುತ್ತೆ, ಹೇಗೆ ಕಾಣುತ್ತೆ ಅಂತೇಳಿ ನೋಡೋಣ. ಓಕೆ, वो अभी वाटर फॉल्स का व्यू कैसा दिखते हैं देखेंगे. अच्छा है और अच्छा नहीं है, जस्ट वेट एंड वॉच. ಗೈಸ್, ನೀವು ನೋಡ್ಬೋದು ಆಲ್ರೆಡಿ ನಾನು ಮುಂಚೆನೇ ಹೇಳಿದಂಗೆ ನಿಮಗೆ ವಾಟರ್ ಫಾಲ್ಸ್ ಹತ್ರ ನಾವು ಬಂದಿದ್ದೀವಿ. ಇದೊಂದು ಸ್ಮಾಲ್ ಬ್ರಿಡ್ಜ್ ಟೈಪ್ ಮಾಡಿದ್ದಾರೆ. ಇದರ ಕೆಳಗಡೆ ಒಂದು ವಾಟರ್ ಫಾಲ್ಸ್ ನೀರು ಬಂದು ಇಲ್ಲಿ ಸ್ಟ್ರೀಮಾಗಿ ಹರಿಯುತ್ತೆ. ನೋಡಿ, ನೀವು ಇಲ್ಲಿ ನೋಡ್ತಾ ಇದ್ದೀರಾ ವಾಟರ್ ಫಾಲ್ಸ್ ಹರಿತಾ ಇರೋದು ಎಷ್ಟು ಚೆನ್ನಾಗಿ ಹರಿತಾ ಇದೆ ಅಂತ ಹೇಳಿದ್ರೆ
ಇದು ಮಳೆಗಾಲ ಅಲ್ಲ. ಮಳೆಗಾಲ ಅಲ್ದಿರೋ ಟೈಮಲ್ಲಿ ಇಷ್ಟು ಚೆನ್ನಾಗಿ ನೀರು ಹರಿತಾ ಇದೆ ಅಂದಮೇಲೆ ಮಳೆಗಾಲದಲ್ಲಿ ಇನ್ನೆಷ್ಟು ಚೆನ್ನಾಗಿ ನೀರು ಹರಿಬೋದು. ನೋಡಿ ಗೈಸ್, ಎಲ್ಲಿ ನೋಡಿದ್ರೂ ನಿಮಗೆ ಗ್ರೀನರಿ, ಎಷ್ಟು ಚೆನ್ನಾಗಿ ನೀರು ಹರಿತಾ ಇದೆ. ಬಟ್ ಇಲ್ಲಿ ಸ್ನಾನ ಮಾಡೋಕ್ಕೆಲ್ಲ ಏನು ಅಲೋ ಮಾಡಲ್ಲ. ನೋಡಿ ಗೈಸ್, ಈ ಮರ ಅಡ್ಡ ಇರೋದ್ರಿಂದ ನಿಮಗೆ ಅಷ್ಟು ಕ್ಲಿಯರಾಗಿ ವಾಟರ್ಫಾಲ್ಸ್ ಕಾಣ್ತಾ ಇಲ್ಲ. ತುಂಬ ದೊಡ್ಡ ವಾಟರ್ಫಾಲ್ಸ್ ಏನಲ್ಲ ಇದು, ಆ್ಯಕ್ಚುಲಿ ಚಿಕ್ಕ ವಾಟರ್ಫಾಲ್ಸೇ, ಸ್ಮಾಲ್ ಸ್ಟ್ರೀಮಾಗಿ ಹರಿತಾ ಇದೆ. ನೀವು ನೋಡ್ಬೋದು ಎದುರುಗಡೆನೆ ಫಾರೆಸ್ಟ್ ಪಿಗ್ಗೆಲ್ಲ ಹೋಗ್ತಾ ಇದೆ. ಗಾಯ್ಸ್, ನನ್ನ ಹಿಂದೆ ನೀವು ನೋಡ್ಬೋದು ಇಲ್ಲೊಂದು ವಾಟರ್ ಫಾಲ್ಸ್ ಇದೆ. ವಾಟರ್ ಫಾಲ್ಸ್ ಆ್ಯಂಡ್ ಟೀ ಸ್ಟಾಲ್ ಎರಡೂ ಸೂಪರ್ ಆಗಿದೆ. ಇದು ಜಾಗ ಮಾತ್ರ ಸಕ್ಕತ್ತಾಗಿದೆ. ಇದೇ ಗಾಯ್ಸ್ ಇನ್ಕ್ರೆಡಿಬಲ್ ವಾಲ್ಪಾರಿ ಅಂತ ಹೇಳಿದ್ರೆ, 7th ಹೆವೆನ್ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಇದಕ್ಕೋಸ್ಕರನೇ ನಾವು ಹೇಳೋದು 7th ಹೆವೆನ್ ಅಂತ ಹೇಳಿ. ಸೂಪರ್ ಆಗಿದೆ ವ್ಯೂ ಇಲ್ಲಿಂದ ನೋಡಿ. ಗೈಸ್, ಈ ಜಾಗದಲ್ಲಿ ನಿಮಗೆ ಟೀ ಕಾಫಿ ಎಲ್ಲ ಸಿಗುತ್ತೆ. ಇಲ್ಲಿ ಟೀ ತೊಗೊಂಡು ವಾಟರ್ ಫಾಲ್ಸ್ ಹತ್ರ ಟೀ ಕುಡಿತಾ ಇದ್ರೆ ನಿಮಗೆ ಸಿಗೋ ಮಜಾನೇ ಬೇರೆ. ಟ್ರೈ ಮಾಡಿ ಒಂದ್ಸರಿ. ಆ ಕಡೆಯಿಂದ ಎಲ್ಲಿಂದ ನೀವು ತಾವಡಿ ಗೈಸ್, ಈ ಜಾಗದಲ್ಲಿ ನೀವು ಕೂತ್ಕೊಂಡು ಟೀ ಕುಡಿಬೋದು. ಟೀ ಕುಡಿತಾ ನೀವು ವಾಟರ್ ಫಾಲ್ಸ್ನ ನೋಡ್ಬೋದು. ಸ್ಮಾಲ್ ಹಟ್ಸ್ ಥರ ಇದೆ. ಇಲ್ಲೊಂದು ಪಾತ್ವೆ ಇದೆ, ಇನ್ನು ಕೆಳಗಡೆ ಒಂದು ಸ್ಮಾಲ್ ಸ್ಟ್ರೀಮ್ ಇದೆ. ಗೈಸ್, ಈ ಥರ ವ್ಯೂ ನಿಮ್ಗೆ ಎಲ್ಲಿ ಸಿಗುತ್ತೆ ನೋಡಿ. ಇದನ್ನು ನೋಡಬೇಕಂದ್ರೆ ನೀವು ಹ್ಯಾವ್ ಟು ವಿಸಿಟ್ ವಾಲ್ಪಾರೆ. அது கிடையாதுண்டா. இங்கே எந்த டீ ஃபேமஸ்? இங்கே வந்து சூப்பர் ஸ்டார் சூப்பர் ஸ்டார் இல்லை, நார்மலாக டீ பண்ணுறது எந்த டீ ஃபேமஸ்ன்னு கேட்டேன். ரெட் டஸ்ட் ரெட் டஸ்ட் இது இல்லை, டீ போடுவாங்க இல்லை, அந்த எந்த டீ ஃபேமஸ்ன்னு நான் கேட்டுட்டு இருக்கேன். வாட்டர்ஃபால் எஸ்டேட் சூப்பர் ஸ்டார் டீ, ப்ரீமியம் அஸ்ஸாம் பிளெண்ட். இங்கே மேனுஃபேக்சர் பண்ணுறாரா? ஆமாம், வாட்டர் இங்கே 2 ஃபேக்ட்ரி இருக்குது. ಇದನ್ನ ಸೂಪರ್ ಸ್ಟಾರ್ ಟೀ ಅನ್ನೋಣ, ಸೂಪರ್ ಸ್ಟಾರ್ ಗೋಲ್ಡ್ ಅನ್ನೋಣ, ಡಿಫ್ರೆನ್ಸ್ ಅನ್ನ என்னங்க ಗೋಲ್ಡ್ಗೆ இந்த ನಾರ್ಮಲ್ಗೆ என்ன ವ್ಯತ್ಯಾಸ ಅನ್ನ? அது 1 கிலோ, அது 1/2 கிலோ. ಪ್ರೈಸ್ ಎಲ್ಲ ಸೇಮ್ தான். இது அமிர்த் வாட்டர்ஃபால் டீ. ಇಲ್ಲಿದೆ. ஆ, இது கிரீன் டீ, வாட்டர்ஃபால் கிரீன் டீ. 1 கேஜி 210 ரூபா. 210 ரூபாய் 1 கிலோ. இது 1/2 கிலோ 105 ரூபா. இது 1/2 கிலೋ 105 ரூபா. ಇದು 1/4 கிலೋ 155 ரூபா. ಗೈಸ್, ಆಲ್ರೆಡಿ ನಮ್ಮ ಟೀ ರೆಡಿ ಆಗ್ತಾ ಇದೆ. ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಗೈಸ್, ನನ್ನ ಕೈಯಲ್ಲಿ ಆಲ್ರೆಡಿ ಟೀ ರೆಡಿಯಾಗಿದೆ. ವಾಟರ್ ಫಾಲ್ಸ್ ಹಿಂದ್ಗಡೆನೇ ನಿಂತ್ಕೊಂಡು ಟೀ ಕುಡಿಯೋ ಸುಖ ಯಾರಿಗಿದೆ? ಈ ವಾಟರ್ ಫಾಲ್ಸ್ ಹತ್ರ ಬಂದು ನೀವು ಟೀ ಕುಡಿಬೇಕು ಅಂತ ಹೇಳಿದ್ರೆ ಮಿಸ್ ಮಾಡದೆ ವಾಲ್ಪಾರೆಗೆ ಬರಬೇಕು. ಸೂಪರಾಗಿದೆ ವ್ಯೂ. ನನ್ನ ಹಿಂದೆನೇ ನೀವು ನೋಡ್ಬೋದು ವ್ಯೂ ಯಾವ ಥರ ಇದೆ ಅಂಥೇಳಿ. ಸಕ್ಕದಾಗಿದೆ. ಮಿಸ್ ಮಾಡಿದೆ ನೆಕ್ಸ್ಟ್ ಟೈಮ್ ವಾಲ್ಪಾರೆಗೆ ಬನ್ನಿ. ನಮ್ಮ ಎದುರುಗಡೆ ಟೀ ರೆಡಿಯಾಗಿದೆ. ವಾಟರ್ ಫಾಲ್ಸ್ ಟೀ ಟೇಸ್ಟ್ ಮಾಡೋಣ ಹೇಗಿದೆ ಅಂತೇಳಿ. ಟೀ ಬಂದು ಬಿಸಿಯಾಗಿದೆ, ಚೆನ್ನಾಗಿದೆ. ನೀವು ಒಂದ್ಸರಿ ಬಂದು ಈ ವಾಟರ್ ಫಾಲ್ಸ್ ಟೀನಲ್ಲಿ ಸೂಪರ್ ಸ್ಟಾರ್ ಟೀ, ನಾರ್ಮಲ್ ಟೀನೂ ಸಿಗುತ್ತೆ, ಪ್ರೀಮಿಯಮ್ ಸಿಗುತ್ತೆ, ಮತ್ತು ಇಲ್ಲಿ ಲೆಮನ್ ಟೀನೂ ಸಿಗುತ್ತೆ. ಲೆಮನ್ ಟೀ ತುಂಬ ಫೇಮಸ್ ಅಂತ ಹೇಳ್ತಾರೆ, ಬಂದಾಗ ಟ್ರೈ ಮಾಡಿ. ಓಕೆ,
ಗಾಯ್ಸ್, ನಿಮಗೆ ಬಂಡೀಪುರ ಫಾರೆಸ್ಟ್ಗೆ ಹೋದ್ರೂ ಈ ಥರ ವ್ಯೂ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಇಲ್ಲಿ ಮಾತ್ರ ಸೂಪರಾಗಿ ಇನ್ಕ್ರೆಡಿಬಲ್ ಆಗಿರೋ ವ್ಯೂ ಇದೆ ನೋಡಿ. ನನ್ನ ಹಿಂದ್ಗಡೆನೇ ನೀವು ನೋಡ್ಬೋದು ಗ್ರೂಪ್ ಆಫ್ ಎಲಿಫೆಂಟ್ಸ್ ನಿಂತ್ಕೊಂಡಿದೆ. ಅದ್ರ ಮರಿ ಆನೆನೂ ಇದೆ. ಇಷ್ಟು ಎಲಿಫೆಂಟ್ಸ್ ಇರೋದು ನಿಮಗೆ ಬಂಡೀಪುರದಲ್ಲೂ ಸಿಗಲ್ಲ ಆ್ಯಕ್ಚುಲಿ. ಅದು ನಿಮಗೆ ನನ್ ಅದರ್ ದನ್ ವಾಲ್ಪಾರೆಯಲ್ಲಿ ಸಿಗುತ್ತೆ. ನೋಡಿ ವ್ಯೂ ಹೇಗೆ ಕಾಣ್ತಾ ಇದೆ ಅಂತ ನನ್ನ ಹಿಂದೆನೇ. ಇದೆ ಅಲ್ವಾ ನಾವು ಈ ಸಲ ಗಾಯ್ಸ್, ನೀವು ಇಲ್ಲಿ ನೋಡ್ಬೋದು ಗ್ರೂಪ್ ಆಫ್ ಎಲಿಫೆಂಟ್ಸ್ ನಿಂತಿದೆ ನೋಡಿ. ಸೂಪರ್ ಆಗಿದೆ. 1 2 3 4 5 ಆನೆಗಳು ನಿಂತಿದೆ ನೋಡಿ. ಈ ಜಾಗದಲ್ಲಿ ನಿಮಗೆ ಆರಾಮಾಗಿ ಆನೆಗಳು ಕಾಣುತ್ತೆ. ಸಕ್ಕತ್ತಾಗಿದೆ ಮಗ ನಿಜವಾಗ್ಲೂ. ಅಲ್ಲಿ ನಾವು ನೋಡಿದ್ದೇನೂ ಅಲ್ಲ ವ್ಯೂ ಅದು. ಇದು ಆ್ಯಕ್ಚುಲಿ ಕಾಲು ಶಾರು ಹಿಂದೆ ಇರು. ಆ್ಯಕ್ಚುಲಿ ಇದು ಸ್ವಲ್ಪ ಹತ್ತಿರ ಇದೆ. ಪರ್ಫೆಕ್ಟ್ ಆಗಿದೆ ಇದು. ಒಂಥರ ನಮಗೋಸ್ಕರ ಇಲ್ಲಿ ಬಂದು ನಿಂತಂಗಿದೆ. ಹಿಂಗಿದೆ ನೋಡಿ ಮಗ ಒಂದೊಂದು ಆನೆ. ವಾವ್, ಮರಿ ಆನೆ ನೋಡೋದು ಲವ್ಲಿ. ಇನ್ನೊಂದು ಇಲ್ಲಿದೆ ನೋಡಿ. ಅಲ್ಲ, ಇನ್ನೊಂದು 3 ಇದೆ. ಇಲ್ಲಿ 4 ಇದೆ. ಅದು ಬಚ್ಚಿ ಮರಿ ಅದು ಇದರಿಂದ ಸೆಂಟ್ರಲ್ಲಿದೆ. ಹೌದು ಕಾಣಿಸುತ್ತೆ, ವೆಯ್ಟ್ ಮಾಡಬೇಕು. ಚೆನ್ನಾಗಿ ಕಾಣಿಸ್ತದೆ ಆ್ಯಕ್ಚುಲಿ. ನಿಲ್ಲಿಸಿ ಇಲ್ಲಲ್ಲ ಜಾಗ ಆಯ್ತು. ಗೈಸ್, ಆಲ್ರೆಡಿ ನನ್ನ ಹಿಂದೆ ನೀವು ನೋಡ್ತಾ ಇರ್ಬೋದು ವ್ಯೂ ಮಾತ್ರ ಸೂಪರಾಗಿದೆ ಈ ಲೊಕೇಶನಲ್ಲಿ. ನೀವು ಇಲ್ಲಿ ಬಂದಾಗ ಇಲ್ಲೊಂದು ಟೀ ಸ್ಟಾಲ್ ಇದೆ. इधर एक टी स्टॉल है. इधर आया तो आप टी कॉफ़ी कुछ पी सकते हैं. व्यू बहुत अच्छा है. इधर फ़ोटोज़ और वीडियो ले सकते हैं. ಈ ಫೋಟೋ ಇಲ್ಲ ವೀಡಿಯೋ ಇಲ್ಲಿ ಬಂದಾಗ ತೊಗೋಬೋದು. ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಗೈಸ್, ವಾಲ್ಪಾರೆಗೆ ಏನಕ್ಕೆ ಬರಬೇಕು ಅಂತ ಹೇಳಿದ್ರೆ ನೀವು ವ್ಯೂ ಈ ಥರ ಒಂದು ವ್ಯೂ ನಿಮಗೆ ಆಲ್ಮೋಸ್ಟ್ ಊಟಿನಲ್ಲೂ ಈ ಥರ ವ್ಯೂ ನಿಮ್ಗೆ ಸಿಗೋದಿಲ್ಲ. बहुत ज़्यादा लोग वालपारे के क्यों आता है तो इधर से टी एस्टेट का व्यू, ऐसा व्यू आपको ऊटी में भी नहीं मिलेगा. इतना खूबसूरत, इतना बहुत अच्छा व्यू है इधर. ನೀವು ಇಲ್ಲಿ ನೋಡ್ಬೋದು ಎದುರು ಕಡೆನೇ ಒಂದು ಬೋರ್ಡ್ ಇದೆ. ಇಲ್ಲಿ ರೈಟ್ ತೊಗೊಂಡ್ರೆ ಶೋಲಿಯಾರ್ ಡ್ಯಾಮ್ಗೆ ಹೋಗುತ್ತೆ. ಸ್ಟ್ರೈಟ್ ಹೋದರೆ ನಿಮಗೆ ವಾಲ್ಪಾರೆ ಟೌನ್ಗೆ ಹೋಗುತ್ತೆ. ಇಲ್ಲಿ ರೈಟ್ ತೊಗೊಂಡ್ರೆ ನೀವು ಡೈರೆಕ್ಟ್ ಇಟ್ಸ್ ಎ ಬೈಪಾಸ್ ವಿಚ್ ಕನೆಕ್ಟ್ಸ್ ಟು ಸೋಲಿಯಾರ್ ಡ್ಯಾಮ್ ರೋಡ್. ನಾವು ಇವಾಗ ತಾನೇ ವಾಲ್ಪಾರೆ ಟೌನ್ಗೆ ಎಂಟ್ರ್ ಆಗ್ತಾ ಇದ್ದೀವಿ. ವಾಲ್ಪಾರೆ ಟೌನಲ್ಲಿ ರೋಡ್ಸ್ ತುಂಬ ಚಿಕ್ಕದಾಗಿರುತ್ತೆ. ನಿಮಗೆ ಎದುರುಗಡೆನೇ ಕೆಲವೊಂದು ಹೋಮ್ ಸ್ಟೇಸ್ ಕಾಣ್ತಾ ಇದೆ. ದೀಸ್ ಹೋಮ್ ಸ್ಟೇಸ್ ಆರ್ ಕಂಪ್ಲೀಟ್ಲಿ ಬಜೆಟ್ ಫ್ರೆಂಡ್ಲಿ. ಇಫ್ ಯು ಆರ್ ಲುಕಿಂಗ್ ಫಾರ್ ಎ ಬಜೆಟ್ ಫ್ರೆಂಡ್ಲಿ ಹೋಮ್ ಸ್ಟೇ, ಯು ಕ್ಯಾನ್ ಸ್ಟೇ ಇನ್ ವಾಲ್ಪಾರೆ ಟೌನ್.
ಗೈಸ್ ಮತ್ತು ನಿಮಗೆ ಇಲ್ಲೊಂದು ಹೋಮ್ ಸ್ಟೇ ಕಾಣುತ್ತೆ, ಮೇರಿ ಸೈಡ್ಲ್ಯಾಂಡ್ ಆ್ಯಂಡ್ ಹೋಮ್ ಸ್ಟೇ ಅಂತ ಹೇಳಿ. ಇದು ತುಂಬ ಫೇಮಸ್ ಆಗಿರೋ ಹೋಮ್ ಸ್ಟೇ. ನೀವು ಯಾರಾದರೂ ನೆಕ್ಸ್ಟ್ ಟೈಮ್ ವಾಲ್ಪಾರೆ ವಿಸಿಟ್ ಮಾಡಿದಾಗ ಈ ಹೋಮ್ ಸ್ಟೇಲಿ ಸ್ಟೇ ಮಾಡ್ಬೋದು. ತುಂಬ ಚೆನ್ನಾಗಿದೆ ಫೆಸಿಲಿಟೀಸ್ ಅಂತೇಳಿ ಹೇಳಿದ್ದಾರೆ. ನಾವು ಸ್ಟೇ ಮಾಡ್ತಾ ಇರೋ ಹೋಮ್ ಸ್ಟೇ ಹೆಸರು ಬಂದು ಮಿಸ್ಟಿ ಕ್ರೀಕ್ ಹೋಮ್ ಸ್ಟೇ ಅಂತ ಹೇಳಿ. ಈ ಮಿಸ್ಟಿ ಕ್ರೀಕ್ ಹೋಮ್ ಸ್ಟೇದು ವಿಡಿಯೋ ಬಂದು ನಿಮಗೆ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾನೆ. ಥ್ಯಾಂಕ್ ಯು, ಬಾಯ್. ಈ ಕರ್ಟನ್ ತೆಗೆದ್ರೆ ನಿಮಗೆ ಒಂದು ಇನ್ಕ್ರೆಡಿಬಲ್ ಆಗಿರೋ ಒಂದು ವ್ಯೂ ಸಿಗುತ್ತೆ. ಇದೇ ನಾನು ಹೇಳಿದ್ರೆ ನನಗೆ ಇನ್ಕ್ರೆಡಿಬಲ್ ಆಗಿರೋ ವ್ಯೂ. ಆ ವರ್ಡ್ಗೆ ನಾನು ನಿಜವಾಗ್ಲೂ ಫುಲ್ಲು ಮನಸ್ಸು ಸೋತೋಗಿದ್ದೀನಿ. ದ ಸೆವೆಂತ್ ಹೆವನ್.